ನಾನು ಸೌಮ್ಯ ಮಳಲಿ. ತನ್ವೀರ್ ಸೇಠ್ ಚುನಾವಣಾ ರಾಜಕೀಯ ನಿವೃತ್ತಿ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ತನ್ವೀರ್ ಸೇಠ್ ಅಭಿಮಾನಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ತನ್ವೀರ್ ಸೇಠ್ ಚುನಾವಣಾ ರಾಜಕೀಯದಿಂದ ನಾನು ನಿವೃತ್ತಿ ಹೊಂದುತ್ತೀನಿ ಅಂತ ಹೇಳ್ತಾ ಇದ್ದ ಹಾಗೆ ಅವರ ಅಭಿಮಾನಿಗಳು ಇಲ್ಲ ನೀವು ಮತ್ತೆ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಒತ್ತಡ ಹೇರ್ತಿದ್ದಾರೆ. ಅದರಲ್ಲಿ ಓರ್ವ ಅಭಿಮಾನಿ ಆತ್ಮಹತ್ಯೆಗೂ ಯತ್ನಿಸಿದ್ದಾರೆ. ಶಾಸಕ ತನ್ವೀರ್ ಸೇಠ್ ನಿವಾಸದ ಎದುರು ಘಟನೆ ನಡೆದಿದೆ. ರಸೂಲ್ ಎಂಬಾತ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ನೀರು ಸುರಿದು ಅನಾಹುತವನ್ನ ತಪ್ಪಿಸಿದ್ದಾರೆ ಜನರು. ಸೀಮೆಎಣ್ಣೆ ಸುರಿಕೊಂಡು ಆತ ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು. ತನ್ವೀರ್ ಸೇಠ್ ಅವರು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಇದೀಗ ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಕೆಲಕಾಲ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಸಹಜವಾಗಿ ಅವರನ್ನ ಬೆಂಬಲಿಸಿಕೊಂಡು ಅವರ ಪರವಾಗಿ ಕೆಲಸ ಮಾಡಿಕೊಂಡು ಪ್ರಚಾರ ಮಾಡಿಕೊಂಡು ಒಂದಷ್ಟು ಜನ ಅವರ ಅಭಿಮಾನಿಗಳು ನಿರಂತರವಾಗಿ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಈಗ ಸಡನ್ ಆಗಿ ಅವರು ನಾನು ಚುನಾವಣಾ ರಾಜಕೀಯದಿಂದ ದೂರ ಉಳಿತೀನಿ ಅನ್ನುವಂಥ ಒಂದು ಹೇಳಿಕೆ ಅವರ ಅಭಿಮಾನಿಗಳಿಗೆ ಸಾಕಷ್ಟು ನಿರಾಸೆ ಹಾಗೆ ಬೇಸರವನ್ನ ಉಂಟು ಮಾಡಿರುವಂಥದ್ದು. ಹಾಗಾಗಿ ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಇಲ್ಲ ನೀವು ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡವನ್ನ ಹಾಕ್ತಾ ಇದ್ರು. ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾರೆ. ಅಣ್ಣಾಜಿ ಏನಿಲ್ಲ ಸೀಮೆಎಣ್ಣೆ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತನ್ವೀರ್ ಸೇಠ್ ಅವ್ರ ಮೇಲೆ ಅಭಿಮಾನ. ತನ್ವೀರ್ ಸೇಠ್ ಅವರು ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಭಾಗದಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ಅವ್ರ ಮೇಲೆ ಅಭಿಮಾನ. ನಾವು ಏನು ಬೇಕಂದ್ರೂ ಮಾಡೋಕ್ಕೆ ಸಿದ್ಧ ಇದ್ದೀವಿ. ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ, ನಮ್ಮ ಎಲ್ಲ ಸಮಾಜಕ್ಕೆ ತೊಗೊಂಡು ಕೆಲಸ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರ ಪ್ರೀತಿ ಮೇಲೆ ನಾವು ಎಲ್ಲೋ ಒಂದು ಕಡೆ ಇಲ್ಲಿ ನಾವು ಅಂತ ಇಲ್ಲ ಭಾಳಷ್ಟು ಜನ ಅವ್ರ ಜೊತೆಲಿ ಇದ್ದೀವಿ. ಭಾಳಷ್ಟು ಜನ ಮುಂದಿನ ದಿನಗಳಲ್ಲಿ ಆ ಥರ ಆಯ್ತು ಅಂದರೆ ಇಡೀ ಕರ್ನಾಟಕದಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಅದರಿಂದ ನಾವು ಕಾಂಗ್ರೆಸ್ನಲ್ಲಿ ಯಾರು ದೊಡ್ಡವರಿದ್ದಾರೆ, ಯಾರು ಹೈಕಮಾಂಡ್ ಇದ್ದಾರೆ, ಅವರು ಇದನ್ನು ಅರ್ಥ ಮಾಡಿಕೊಂಡು ಅವರು ಬಂದು ಸ್ಕೂಲ್ನೇ ಒಳ್ಳೆ ಡಿಸೈಡ್ ತಗೋಬೇಕು ಅಂತ ಹೇಳ್ತೀವಿ. ಅಣ್ಣಾಜಿ ಏನಿಲ್ಲ ಸೀಮೆಎಣ್ಣೆ ಹಾಕೊಂಡು ಆತ್ಮಹತ್ಯೆ ನನ್ನ ಆರೋಗ್ಯ ಸರಿ ಇಲ್ಲ, ನಿವೃತ್ತಿ ಬಯಸಿದ್ದೇನೆ, ಕ್ಷೇತ್ರದ ಮತದಾರರ ಋಣ ತೀರಿಸಬೇಕಿದೆ ಅಂತ ಶಾಸಕ ತನ್ವೀರ್ ಸೇಠ್ ಭಾವನಾತ್ಮಕವಾಗಿ ಹೇಳಿದ್ದಾರೆ. ಈ ಹಿಂದೆ ಅವರ ಮೇಲೆ ಅಟ್ಯಾಕ್ ಆಗಿತ್ತು. ಅವರ ಕುತ್ತಿಗೆ ಭಾಗಕ್ಕೆ ಚಾಕುವಿನಿಂದ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ರು. ಆನಂತರ ಅವರು ಮತ್ತೆ ಗುಣಮುಖರಾಗಿ ಹುಷಾರಾಗಿ ಬಂದಿದ್ರು. ಆದರೆ ಈಗ ಎಲ್ಲೋ ಒಂದು ಕಡೆ ನನಗೆ ಈಗ ಆರೋಗ್ಯ ಸರಿಯಾಗಿ ಸಹಕಾರ ಕೊಡ್ತಾ ಇಲ್ಲ, ನಾನು ಜನರ ಋಣ ತೀರಿಸಬೇಕಾಗಿದೆ, ನನ್ನ ತಂದೆಯನ್ನ 6 ಬಾರಿ ಗೆಲ್ಲಿಸಿದ್ದೀರಿ, ನನ್ನನ್ನು 5 ಬಾರಿ ಗೆಲ್ಲಿಸಿದ್ದಾರೆ, ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅನ್ನೋದು ನನ್ನ ನಿರ್ಧಾರ, ಈ 3-4 ದಿನಗಳಲ್ಲಿ ನಾನು ತೀರ್ಮಾನ ಮಾಡ್ತೀನಿ ಅಂತ ತನ್ವೀರ್ ಸೇಠ್ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ಅಭ್ಯರ್ಥಿ ಆಗುವಂತಹ ಬಯಕೆ ಇಟ್ಕೊಂಡು ಅರ್ಜಿಯನ್ನು ನಾನು ಸಲ್ಲಿಸಿದ್ದೇನೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನನಗೆ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ, ನೀನು ಆ ಥರದ ನಿರ್ಧಾರಗಳು ಕೈಗೊಳ್ಳಬಾರದು. ಬೆಳಗ್ಗಿಂದನೂ AICC ಕಾರ್ಯದರ್ಶಿಗಳು ಮತ್ತು ವರಿಷ್ಠರು ಮಾತಾಡ್ತಾನೆ ಇದ್ದಾರೆ. ನಾನು ಬರೋ 2-3 ದಿನಗಳಲ್ಲಿ ಎಲ್ಲರ ಹತ್ರ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರ ನಾನು ಹೇಳಿದ್ದೇನೆ. ನನ್ನ ಮೇಲೆ ನನ್ನ ಕಾರ್ಯಕರ್ತರ ಮತ್ತು ಮುಖಂಡರ ಒತ್ತಡ ಏನಿತ್ತು ಅದನ್ನು ಅರ್ಜಿ ಹಾಕಿರುವಂಥದ್ದು ನಿಜ. ಇವತ್ತು ಕೆಲವು ಮಾಧ್ಯಮಗಳು ಬಂದಿದೆ, ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಕ್ಕೆ ಇಂಗಿತ ವ್ಯಕ್ತಪಡಿಸಿದ್ದಾರೆ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್, ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಸುನೀಲ್, ಸಹಜವಾಗಿಯೇ ಇಷ್ಟು ವರ್ಷಗಳ ಕಾಲ ನಮ್ಮ ನಡುವೆ ಇದ್ದು ನಮ್ಗೆಲ್ಲ ರೀತಿ ಸಹಕಾರ ಕೊಟ್ಟಂತಹ ಒಬ್ಬ ಯಶಸ್ವಿ ಜನನಾಯಕ ಇನ್ನು ಮುಂದೆ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತಂದಾಗ ಅವರ ಅಭಿಮಾನಿಗಳಿಗೆ ಬೇಸರವಾಗುವುದಂತೂ ಖಂಡಿತ. ಬಟ್ ಆ ಒಂದು ಬೇಸರ ಇವತ್ತು ಅತಿರೇಕಕ್ಕೆ ಹೋಗಿತ್ತು. ಯಾವ ರೀತಿ ಡೆವಲಪ್ಮೆಂಟ್ಗಳಾಯಿತು? ಅವರ ಒಂದು ಚುನಾವಣೆಯಿಂದ ಸ್ಪರ್ಧಿಸೋದಿಲ್ಲ ಅನ್ನೋ ನಿರ್ಧಾರ ಮಾಡಿದ್ದೀನಿ ಅಂತ ಗೊತ್ತಾಗ್ತಿದ್ದ ಹಾಗೆ ಅವರ ಅಭಿಮಾನಿಗಳು ಏನೇನು ಮಾತಾಡಿದ್ರು? ಸೌಮ್ಯ, ಮೊದಲನೇದಾಗಿ ಹೇಳೋದಾದ್ರೆ ತನ್ವೀರ್ ಸೇಠ್ ಅವರ ಹೇಳಿಕೆ ಏನು ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಳ್ತೀನಿ ಅಂತಕ್ಕಂತ ಹೇಳಿಕೆ ಏನಿದೆ, ಈ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಮೂಡ್ತಿರುವಂತದ್ದು. ಅಂದ್ರೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ತನ್ವೀರ್ ಸೇಠ್ ಅವರು ಯಾಕೆ ನಿವೃತ್ತಿ ಮಾತುಗಳನ್ನ ಆಡ್ತಾ ಇದ್ದಾರೆ? ಒಂದ್ ಕಡೆ ಏನಾದ್ರೂ ಪಕ್ಷದಲ್ಲಿ ಅಸಮಾಧಾನ ಇದೆಯಾ ಅಥವಾ ಏನಾಗಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿರುವಂತದ್ದು. ಹೀಗಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಸಿದ್ದರಾಮಯ್ಯನವರು ಈ ಕ್ಷೇತ್ರಕ್ಕೆ ಬಂದ್ರೆ ಸಿದ್ದರಾಮಯ್ಯನವರಿಗೆ ಈ ಕ್ಷೇತ್ರವನ್ನ ಬಿಟ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ತನ್ವೀರ್ ಸೇಠ್ ಅವರು ಹೇಳಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಪಕ್ಷದಿಂದ ತನ್ವೀರ್ ಸೇಠ್ ಅವರಿಗೆ ಒತ್ತಡ ಬರ್ತಾ ಇದೆಯಾ, ಸಿದ್ದರಾಮಯ್ಯನವರಿಗೆ ಈ ಒಂದು ಕ್ಷೇತ್ರವನ್ನ ಬಿಟ್ಕೊಡ್ಲಿಕ್ಕೆ ಈ ರೀತಿಯಾದ ಕಾರ್ಯತಂತ್ರವನ್ನ ಹಿಡಿಯಲಾಗ್ತಾ ಇದೆಯಾ? ಇವೆಲ್ಲ ಪ್ರಶ್ನೆಗಳು ಕೂಡ ಎಲ್ಲರಲ್ಲೂ ಕೂಡ ಈಗ ಸದ್ಯಕ್ಕೆ ಒಂದು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಇದರ ನಡುವೆ ಈಗ ಒಂದು
ಕೆಲವರು ಅದನ್ನ ಅಭಿಮಾನ ಅಂದ್ರೆ ಕೆಲವರು ಅದನ್ನ ಐಡ್ರಾಮಾ ಅಂತ ಕೂಡ ಕರಿತಾ ಇದ್ದಾರೆ. ಅಂದ್ರೆ ತನ್ವೀರ್ ಸೇಠ್ ಅವರ ಮನೆ ಮುಂಭಾಗದಲ್ಲಿ ಅಭಿಮಾನಿ ಒಬ್ಬ ಸೀಮೆಎಣ್ಣೆಯನ್ನ ಸುರ್ಕೊಂಡು, ಅಂದ್ರೆ ರಸಲ್ ಅಂತಕ್ಕಂತ ಅಭಿಮಾನಿ ಸೀಮೆಎಣ್ಣೆಯನ್ನ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಯತ್ನವನ್ನ ಮಾಡ್ದ. ಆದ್ರೆ ಇದನ್ನ ಅಲ್ಲೇ ಇದ್ದಂತ ಕಾರ್ಯಕರ್ತರು ಹಾಗೂ ಪೊಲೀಸರು ತಡೆದು ಆತನನ್ನ ಒಂದು ಬಚಾವ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಇನ್ನೊಂದು ಅಕ್ಬಾಲ್ ಅಂತಕ್ಕಂತ ವ್ಯಕ್ತಿ ಕೂಡ ಅವರ ಮನೆಯ ಮೇಲಿಂದ ಬಿದ್ದು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳುವಂತ ಹೈಡ್ರಾಮಾ ಕೂಡ ನಡೀತು. ಓಕೆ ಸುನೀಲ್, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸೈಯದ್ ಅಕ್ಬಾಲ್ ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸೈಯದ್ ಅಕ್ಬಾಲ್ ಅವರೇ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಈಗ ನೀವು ಮನೆ ಮೇಲೆ ಹೋಗಿ ನಾನು ಕೆಳಗ್ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೆಲ್ಲ ಅಲ್ಲಿ ಸಾಕಷ್ಟು ನೋವು ಇದ್ ಮಾಡ್ಕೊಳ್ತಾ ಇದ್ರಿ, ಬೇಜಾರಾಗಿತ್ತು. ಅಂದ್ರೆ ಇಷ್ಟೊಂದು ನೋವು ಯಾಕಾಯ್ತು ನಿಮಗೆ? ಯಾಕೆ ಈ ರೀತಿ ನಿರ್ಧಾರಕ್ಕೆ ಬರ್ಬೇಕು ಅಂತ ಅನಿಸ್ತು ನಿಮ್ಗೆ? ನೋಡಿ, ಕಾರ್ಯಕರ್ತರು ಯಾವತ್ತೂ ತನ್ವೀರ್ ಸೇಠ್ ಮೇಲೆ ಅಭಿಮಾನ ಇದೆ ಅಂತ ಹೇಳ್ಬಿಟ್ಟು ಅಭಿಮಾನದ ಮೇಲೆ ಮಾಡೋದ್ ಕೆಲ್ಸನ ಏನೇಳಿ ಅವ್ರು ಯಾರಿಗೂ ಇನ್ನೂವರೆಗೂ ಜೋರಾಗಿ ಮಾತಾಡಿಲ್ಲ ಅಂತ MLA ಅವರು ಏನೇಳಿ ಅಂತ ಅವರು ದುಃಖದಲ್ಲಿ ಇದ್ರೆ ಕಣ್ಣಲ್ಲಿ ನೀರ್ ಹಾಕಿದ್ರೆ ಅಲ್ಲ ಸೈಯದ್ ಅಕ್ಬಾಲ್ ಅವರೇ, ಈಗ ಎಲೆಕ್ಷನ್ಗೆ ಅವ್ರನ್ನ ನಿಂತ್ಕೊಳ್ಬಾರ್ದು ಅನ್ನುವಂತ ಒತ್ತಡದಿಂದ ಅವರು ನಾನು ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರಾ, ಅಥವಾ ನಿಜಕ್ಕೂ ಅವ್ರ ಆರೋಗ್ಯ ಸರಿ ಇಲ್ವಾ? ನಿಮಗೇನ್ ಅನಿಸ್ತಿದೆ? ಅವ್ರಿಗೆ ಸ್ವಲ್ಪ ಬೇಜಾರಾಗಿದೆ ಅವ್ರಿಗೆ. ಯಾವ ವಿಚಾರದಲ್ಲಿ ಇದ್ರೆ ಇವಾಗ ಕೆಲಸ ಮಾಡಿದ್ರು ಸ್ವಲ್ಪ ಜನ ಅವ್ರ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಮಾತಾಡ್ತಾರೆ. ಅವ್ರ ಏನ್ ಕೆಲಸ ಮಾಡೋರೆ ಬಂದ್ ನೋಡ್ಬೇಕು. ಅದೆಲ್ಲ ಕೆಲಸ ಮಾಡಿದ್ರು ನನ್ಗೆ ನೆಮ್ಮದಿ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾವು ಎಲ್ಲ ಅವ್ರ ಜೊತೆಲಿ ಇದೀವಿ. ಅವ್ರ ಎಂತ ವ್ಯಕ್ತಿ ಅಂತ 25 ವರ್ಷದ ಜೊತೆಲಿ ಇದೀವಿ. ನಾನು ಒಬ್ಬ ಬ್ಲಾಕ್ ಪರ್ಸೆಂಟ್ ಆಗ್ಬಿಟ್ಟು ಅವ್ರ ಜೊತೆಲಿ, ಬ್ಲಾಕ್ ಪರ್ಸೆಂಟ್ ಅಂತ ಇತ್ತಿಲ್ಲ, ನಾನು ಒಬ್ಬ ಕಾಂಗ್ರೆಸ್ ಅಲ್ಲಿ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದಾನೆ, ಆವಾಗಿಂದ ಅವ್ರ ಜೊತೆಲಿ ಇದೀನಿ ನಾನು. ಆವಾಗಿಂದ ಅವ್ರಿಗೆ ನೋಡ್ತಾ ಇದ್ದೀನಿ. ಅವ್ರು ಯಾವತ್ತು ಯಾವ ಕಾರ್ಯಕರ್ತರಿಗೂ ಮನ್ಸು ಮಾಡೋದಾಗ್ಲಿ ಏನಾಗ್ಲಿ ಒಬ್ರಿಗೆ ಜೋರಾಗಿ ಮಾತಾಡೋದಾಗ್ಲಿ ಮಾಡಿಲ್ಲ. ಅಂತವ್ರ ಬಗ್ಗೆ ಇಲ್ದಿರೋದು ಎಲ್ಲ ಮಾತಾಡಿದ್ರೆ ಅವ್ರ ಮನ್ಸು ಬೇಜಾರಾಗತ್ತೆ. ಅಂತವ್ರ ಕಣ್ಣಲ್ಲಿ ನೀರ್ ಹಾಕಿದ್ರೆ ನಾವು ಒಬ್ಬರ ಜೊತೆಲಿ ಇರೋ ನಮ್ ಪರಿಸ್ಥಿತಿ ಏನಾಗ್ಬೇಕು ಹೇಳಿ? ಒಬ್ಬ MLA ಒಬ್ಬ ಮಿನಿಸ್ಟರ್ 5 ಸತಿ ಆಗಿರೋದಕ್ಕೆ ಮೂರ್ನಾಲ್ಕು ದಿನದಲ್ಲಿ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಈಗೆಲ್ಲ ನೀವು ಇಷ್ಟು ಒತ್ತಡ ಹಾಕ್ತಿದ್ದೀರಿ, ಅವ್ರು ಏನ್ ಡಿಸಿಷನ್ ತಗೋತಾರೆ ನೋಡೋಣ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಸಭೆಯಲ್ಲಿ ಹೈ ಡ್ರಾಮಾವೇ ನಡೆದಂತಾಗಿದೆ. ನಾನು 3 ಬಾರಿ ಸೋತಿದ್ದೇನೆ, ಈ ಬಾರಿ ಎಲೆಕ್ಷನ್ಗೆ ದುಡ್ಡಿಲ್ಲ ಅಂತ ಸಂಭಾವ್ಯ ಅಭ್ಯರ್ಥಿ ಜವರಾಯಿಗೌಡ ಕಣ್ಣೀರಿಟ್ರು. ಜವರಾಯಿಗೌಡ ಕಣ್ಣೀರ್ ಹಾಕ್ತಿದ್ದಂತೆ ಕಾರ್ಯಕರ್ತರು ಹಣ ತಂದು ಕೊಟ್ಟಿದ್ದಾರೆ. 1 ಲಕ್ಷ ಮೌಲ್ಯದ 1 ಚೆಕ್, ಆಮೇಲೆ 20,000 ಮೌಲ್ಯದ 1 ಚೆಕ್, ಇಷ್ಟೇ ಅಲ್ಲದೆ ಸುಮಾರು 25,000 ಕ್ಯಾಶ್ ಅನ್ನ ನೀಡಿದ್ದಾರೆ ಕಾರ್ಯಕರ್ತರು. ಮುಂದೆ ಬಂದು ನೀವು ಅಲ್ಲಿಗೆ ಅಮೌಂಟ್ ಅವರನ್ನು ಬೆಂಬಲವನ್ನ ತೋರ್ನಾಡಿ ಗೆಲುವು ಸೋಲು ಮುಖ್ಯ ಅಲ್ಲ. ಇದನ್ನು ಜೀವನದಲ್ಲಿ ಬರೆಯಲು ಸಾಧ್ಯವೇ ಇಲ್ಲ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನಿಮ್ಮ ಜೊತೆ ಆಗಿರ್ತೇನೆ. ಮುಂದೆ ಬಂದು ನೀವು ಅಲ್ಲಿಗೆ ಅಮೌಂಟ್ ಅವರನ್ನು ಬೆಂಬಲವನ್ನ ತೋರ್ನಾಡಿ ಗೆಲುವು ಸೋಲು ಮುಖ್ಯ ಅಲ್ಲ. ಇದನ್ನು ಜೀವನದಲ್ಲಿ ನೌಕರರ ಜೊತೆ ಸಂಧಾನಕ್ಕೆ ಮುಂದಾಯಿತ ಸರ್ಕಾರ. ತರಾತುರಿಯಲ್ಲಿ ಸಭೆ ಕರೆದಿದ್ದಾರೆ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಸಭೆಯನ್ನ ಕರೆದಿದ್ದಾರೆ. ನೌಕರರ ಜೊತೆ ಇದೀಗ ಸರ್ಕಾರ ಹಾಗಾದ್ರೆ ಸಂಧಾನಕ್ಕೆ ಮುಂದಾಗಿದೆಯಾ? ಯಾಕಂದ್ರೆ ತರಾತುರಿಯಲ್ಲಿ ಮುಖ್ಯ ಕಾರ್ಯದರ್ಶಿಗಳೀಗ ಸಭೆಯನ್ನ ಕರೆದಿದ್ದಾರೆ. ನೌಕರರ ಸಂಘದ ಮುಖಂಡರ ಜೊತೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. 7ನೇ ವೇತನ ಆಯೋಗ ಜಾರಿ ಸಂಬಂಧ ಚರ್ಚೆ ವಿಧಾನಸೌಧದಲ್ಲಿ ಈಗ ಮೀಟಿಂಗ್ ಕೂಡ ಶುರುವಾಗಿರುವಂಥದ್ದು. ಸೊ ಈಗ ನಾಳೆಯಿಂದ ಪ್ರತಿಭಟನೆಗೆ ಸರ್ಕಾರಿ ನೌಕರರು ಮುಂದಾಗಿರುವಂಥದ್ದು. 7ನೇ ವೇತನ ಆಯೋಗ ಜಾರಿ ಸಂಬಂಧ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಈಗ ಆಲ್ರೆಡಿ ಮೀಟಿಂಗ್ ಶುರುವಾಗಿದೆ. CM ಅವರು ಕೂಡ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಈಗ ವಂದಿತಾ ಶರ್ಮಾ ಅವರು ಸಭೆಯನ್ನ ಕರೆದಿದ್ದಾರೆ. ಪ್ರಮುಖರು ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನೋಡಬೇಕು ಆ ಸರ್ಕಾರದ ಒಂದು ಯಾವ ರೀತಿಯಾಗಿ ಸಂಧಾನ ಇರುತ್ತೆ, ಸರ್ಕಾರದ ಮನವೊಲಿಕೆಗೆ ಇವರೆಲ್ಲರೂ ಒಪ್ಪಿಗೆ ಕೊಟ್ಟು ನಾಳೆಯಿಂದ ಏನು ನಡೆಸಬೇಕು ಅಂತ ನಿರ್ಧಾರ ಮಾಡಿದಾರಲ್ಲ, ಆ ಒಂದು ಮುಷ್ಕರವನ್ನ ಹಿಂಪಡಿತಾರಾ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಈಗ ವಿಧಾನಸೌಧದಲ್ಲಿ ಮೀಟಿಂಗ್ ಆರಂಭ ಆಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಅವರು ಸಭೆಯನ್ನ ಕರೆದಿದ್ರು. ಸಭೆಯಲ್ಲಿ ನೌಕರರ ಸಂಘದ ಮುಖಂಡರು ಕೂಡ ಭಾಗವಹಿಸಿದ್ದಾರೆ. ಸಭೆಯಲ್ಲಿ ಏನ್ ಡಿಸೈಡ್ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಯಾಕಂದ್ರೆ ನಾಳೆಯಿಂದ ಅವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ನಾಳೆಯಿಂದ ಸರ್ಕಾರಿ ನೌಕರರ ಪ್ರೊಟೆಸ್ಟ್. ಸರ್ಕಾರಕ್ಕೇನು ಹುಡುಗಾಟ ಆಗಿದ್ಯಾ? ಚಿಕ್ಕಮಗಳೂರಿನಲ್ಲಿ ಮಾಜಿ CM HDK
ನೌಕರರ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ. ಬಜೆಟ್ನಲ್ಲಿ ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿತ್ತು, ಸ್ಪಷ್ಟನೆ ಕೊಟ್ಟಿಲ್ಲವಾದ್ರಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ಸರ್ಕಾರಿ ನೌಕರರು ನಾಳೆಯಿಂದ ಮುಷ್ಕರ ಹೂಡ್ತಕ್ಕಂಥ ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸರ್ಕಾರದ ಹುಡುಗಾಟ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್ಕಾರವೇ ಸರ್ಕಾರಿ ನೌಕರರ ಒಂದು ಸಮಾವೇಶದಲ್ಲಿ 7ನೇ ವೇತನ ಆಯೋಗದ ಇದನ್ನು ರಚನೆ ಮಾಡಿ ಸಮಿತಿಯ ರೆಕಮೆಂಡೇಶನನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡ್ಕೊಂಡ್ರು. ಈಗಾಗಲೇ ವೇತನ ಆಯೋಗದ ತೀರ್ಮಾನಗಳು ಈಗೇನು ಸರ್ಕಾರದ ಮುಂದೆ ಇದ್ದಾಗ ಬಜೆಟ್ನಲ್ಲಿ ಅದರ ಬಗ್ಗೆ ಸ್ಪಷ್ಟತೆಯನ್ನು ಅವರೇನು ತೋರಿಸ್ತಿಲ್ಲ ಈ ಸರ್ಕಾರ. ಅದರಿಂದ ಅವ್ರು ಘೋಷಣೆ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇವರೇ ಕೊಟ್ಟಂಥ ಮಾತು, ಬಿ ಜೆ ಪಿಯ ಪಕ್ಷದ ನಾಯಕರುಗಳೇ ಕೊಟ್ಟಂಥ ಮಾತು. ಅವತ್ತು ಅವ್ರ ಕಡೆಯಿಂದ ಸಿಹಿ ತಿಂದರು, ಏನೆಲ್ಲ ರೀತಿ ಸನ್ಮಾನಗಳು ತೆಗೆದುಕೊಂಡ್ರು. ಆದರೆ ಇವತ್ತು ಇದನ್ನು ಸ್ಪಷ್ಟವಾಗಿ ಹೇಳಲಿಲ್ಲ. ನಾವು ಹಣ ಇಟ್ಟಿದ್ದೇವೆ, ಇನ್ನೂ ಬೇಕಾದ್ರೆ ಇಡ್ತೀವಿ, ಇದನ್ನೆಲ್ಲ ಹೇಳಿದ್ದಾರೆ. ಎಲ್ಲಿ ನಿಖರವಾಗಿ ತೋರಿಸಿದ್ದಾರೆ ಈ ವೇತನ ಆಯೋಗದ ಒಂದು ಕಾರ್ಯವನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಹಣ ಇಟ್ಟಿದ್ದೇವೆ ಅಂತ ಎಲ್ಲೂ ಹೇಳಿಲ್ಲ. ಸರ್ಕಾರಿ ನೌಕರರು ನಾಳೆಯಿಂದ ಮುಷ್ಕರ ಹೂಡ್ತಕ್ಕಂಥ ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ. ಸೊ ಇದು ಕುಮಾರಸ್ವಾಮಿ ಅವರ ರಿಯಾಕ್ಷನ್. ಸರ್ಕಾರ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು, ಆದರೆ ಕೊಟ್ಟಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕಂತೂ ಇದೀಗ ಮೀಟಿಂಗ್ ಆಗ್ತಾ ಇದೆ. ನಾಳೆಯಿಂದ ಸರ್ಕಾರಿ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಮೀಟಿಂಗ್ ಅನ್ನ ಕರೆದಿದ್ರು. ಅದರಲ್ಲಿ ಪ್ರಮುಖರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರಿ ನೌಕರರು ನಾಳೆಯಿಂದ ಮುಷ್ಕರ ಹೂಡೋದಕ್ಕೆ ತೀರ್ಮಾನ ಮಾಡಿದೆ. ಇದು ಸರ್ಕಾರದ ಒಂದು ರೀತಿ ಹುಡುಗಾಟದಂತೆ ಕಾಣ್ತಾ ಇದೆ. ಸರ್ಕಾರ ಸರ್ಕಾರಿ ನೌಕರರ ಸಮಾವೇಶದಲ್ಲಿ 7ನೇ ವೇತನ ಆಯೋಗವನ್ನು ರಚನೆ ಮಾಡಿ ಸಮಿತಿಯನ್ನ ರೆಕಮೆಂಡ್ ಮಾಡಿ ಜಾರಿಗೆ ತರ್ತೇವೆ ಅಂತ ಘೋಷಣೆ ಮಾಡಬೇಕು. 7ನೇ ವೇತನ ಆಯೋಗದ ತೀರ್ಮಾನಗಳು ಸರ್ಕಾರದ ಮುಂದೆ ಇದ್ದಾಗ ಬಜೆಟ್ನಲ್ಲಿ ಅದಕ್ಕೆ ಸ್ಪಷ್ಟನೆಯನ್ನ ತೋರಿಸ್ತಿಲ್ಲ. ಅದರಿಂದ ಮುಷ್ಕರವನ್ನು ಅವರು ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಪಕ್ಷದ ನಾಯಕರುಗಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಆವತ್ತು ಸರ್ಕಾರಿ ನೌಕರರಿಂದ ಸನ್ಮಾನ ಮಾಡಿಸ್ಕೊಂಡು ಸಿಹಿಯನ್ನ ತಿಂದ್ರು, ಆದರೆ ಸ್ಪಷ್ಟವಾಗಿ ಹೇಳಲೇ ಇಲ್ಲ. ಹಣವನ್ನ ಇಟ್ಟಿದ್ದೇವೆ, ಬೇಕಾದ್ರೆ ಇನ್ನೂ ಹಣ ಇಡ್ತೇವೆ ಅಂತ ಅಂದ್ರು. ನಿಖರವಾಗಿ ಯಾವುದೇ ಒಂದು ಮಾಹಿತಿಯನ್ನ ಸರ್ಕಾರ ಕೊಟ್ಟಿಲ್ಲ. ಹಾಗಾಗಿ ಇವರು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರದ ಸ್ವಯಂಕೃತ ಅಪರಾಧ ಅಂತ ಕುಮಾರಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಸರ್ಕಾರ ಹೇಳಿದ ಮೇಲೆ ಅದನ್ನ ಮಾಡಬೇಕಲ್ವಾ, ಬಜೆಟ್ನಲ್ಲಿ ಅದಕ್ಕೊಂದು ಸ್ಪಷ್ಟನೆ ಕೊಡಬೇಕಾಗಿತ್ತು. ಈಗ ವೇತನ ಆಯೋಗ ಕಾರ್ಯರೂಪಕ್ಕೆ ತರೋದಕ್ಕೆ ಈಗ ಹಣ ಎಲ್ಲಿಟ್ಟಿದ್ದೀವಿ ಅಂತ ಅವ್ರು ಹೇಳಲೇ ಇಲ್ಲ. ನಿಖರವಾಗಿ ಯಾವುದನ್ನ ಕೂಡ ಸರ್ಕಾರ ತೋರಿಸ್ಲಿಲ್ಲ. ಹಣವನ್ನು ಇಟ್ಟಿದ್ದೇವೆ, ಬೇಕಾದ್ರೆ ಇನ್ನೂ ಹಣವನ್ನು ಇಡ್ತೇವೆ ಅಂತ ಹೇಳಿದ್ರು. ಆದರೆ ವೇತನ ಆಯೋಗದ ಕಾರ್ಯರೂಪಕ್ಕೆ ಹಣ ಎಲ್ಲಿಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗಿತ್ತಲ್ವಾ. ಸರ್ಕಾರ ಇದ್ಯಾವುದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೊಡಲಿಲ್ಲ. ಅವತ್ತು ಸರ್ಕಾರಿ ನೌಕರರಿಂದ ಸನ್ಮಾನ ಮಾಡಿಸ್ಕೊಂಡು ಸಿಹಿ ತಿಂದ್ರು, ಆದರೆ ಯಾವುದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಇವರು ಕೊಟ್ಟಿಲ್ಲ. ಇದು ಸರ್ಕಾರದ ಸ್ವಯಂಕೃತ ಅಪರಾಧ ಅಂತ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಬೆಂಗಳೂರು ಪೌರ ಕಾರ್ಮಿಕರ ಪ್ರತಿಭಟನೆ ಅಂತ್ಯವಾಗಿದೆ. 3673 ಜನರ ಅಕ್ರಮ ಪಟ್ಟಿ ತಿದ್ದುಪಡಿ ಭರವಸೆ ಸಿಕ್ಕ ಹಿನ್ನೆಲೆಯಲ್ಲಿ ಮೆಗಾ ನೌಕರರು ಪ್ರತಿಭಟನೆಯನ್ನ ಅಂತ್ಯಗೊಳಿಸಿದ್ದಾರೆ. ಬಿಬಿಎಂಪಿ ವಿಶೇಷ ಆಯುಕ್ತ ಜೈರಾಮ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. 3673 ಜನರ ಅಕ್ರಮ ಪಟ್ಟಿಯನ್ನ ನಾವು ಮತ್ತೆ ಅದನ್ನ ತಿದ್ದುಪಡಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಅಂತ್ಯ ಆಗಿದೆ. ಎಲ್ಲಾ ಪೌರ ಕಾರ್ಮಿಕರನ್ನ ಖಾಯಂ ಮಾಡ್ತೇವೆ, 2 ವಾರಗಳಲ್ಲಿ ಖಾಯಂಗೊಳಿಸುವ ಪ್ರಸ್ತಾಪ ಮಾಡಿದ್ದೇವೆ ಅಂತ ಬಿಬಿಎಂಪಿ ಭರವಸೆ ಮೇರೆಗೆ ಈಗ ಪ್ರತಿಭಟನೆಯನ್ನ ನೌಕರರು ಕೈಬಿಟ್ಟಿದ್ದಾರೆ. ನಮ್ಮ ಎಲ್ಲ DPS ನೌಕರರು ಅಂದರೆ ನೇರ ವೇತನ ನೌಕರರು ಅವರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಇದುವರೆಗೆ ಅವರ ಡಿಮಾಂಡ್ ಏನಿತ್ತು ಅಂತ ಹೇಳಿದ್ರೆ, ಒಟ್ಟಾರೆ DPS ನೌಕರರು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಒಟ್ಟಿಗೆ ಖಾಯಂ ಮಾಡಿ ಅನ್ನುವ ಒಂದು ಡಿಮಾಂಡ್ ಇತ್ತು. ಆ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು 3600 ಹತ್ತಿರ ನಮ್ಮ ಸ್ಯಾಂಕ್ಷನ್ ಪೋಸ್ಟ್ ಇತ್ತು.
ಅಷ್ಟನ್ನು ಮಾತ್ರ ತೆಗೆದುಕೊಂಡು ಅದನ್ನು ಮೊದಲನೇ ಹಂತದಲ್ಲಿ ಮಾಡಿದ್ವಿ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ ಎಲ್ಲರನ್ನೂ ಒಟ್ಟಿಗೆ ಖಾಯಂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 11,500 ಜನ ಒಂದು ಅಡಿಷನಲ್ ವೇಕೆನ್ಸಿ ಕ್ರಿಯೇಟ್ ಮಾಡೋ ಫೈಲ್ ಏನಿದೆ ಅದು ಮುಖ್ಯಮಂತ್ರಿಗಳ ಮುಂದೆ ಇದೆ. ಇವತ್ತು ನಾಳೆಯಲ್ಲಿ ಅದು ಸೈನ್ ಆಗುತ್ತೆ. ಆ ನಂತರದಲ್ಲಿ ಒಟ್ಟಾರೆ ಏನಿದೆ ನಮ್ಮ ಈ DPS ಕಾರ್ಮಿಕರೇನಿದೆ ಅವರೆಲ್ಲರೂ ಕೂಡ ಒಟ್ಟಾರೆಯಾಗಿ ಖಾಯಂ ಮಾಡುವಂಥ ಕೆಲಸ ಏನಿದೆ ಮುಂದಿನ 1-2 ವಾರಗಳಲ್ಲಿ ಆಗುತ್ತೆ. ಹಾಗಾಗಿ ಆಶ್ವಾಸನೆ ಕೂಡ ಕೊಟ್ಟಿದೆ. ಅವರೆಲ್ಲ ಅದನ್ನು ಒಪ್ಕೊಂಡಿದ್ದಾರೆ. ಹಾಗೆ ಅವರ ಹೋರಾಟ ಏನಿದೆ ಅದನ್ನು ಸದ್ಯಕ್ಕೆ ಮುಗಿಸ್ತಾ ಇದ್ದಾರೆ. ಒಟ್ಟಾರೆ ಒಂದು 16,000 ಹತ್ತತ್ರ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಎಲ್ಲರನ್ನೂ ಕೂಡ ನಾವು ಖಾಯಂ ಮಾಡ್ತಾ ಇದ್ವಿ. ಹಾಗಾಗಿ ಮೊದಲು ಕೊನೆ ಅನ್ನೋ ಪ್ರಶ್ನೆ ಏನಿದೆ ಅದು ಅತ್ಯಂತ ಮುಖ್ಯ ಆಗೋದಿಲ್ಲ. ಅವ್ರು ಯಾರೋ ಒಬ್ಬರನ್ನ ಬಿಟ್ಟರೆ ಇಶ್ಯೂ ಭಾಳ ಗಂಭೀರವಾಗ್ತಾ ಇತ್ತು. ಹಾಗಾಗಿ ಎಲ್ಲರನ್ನೂ ಮಾಡ್ತಾ ಇರೋದ್ರಿಂದ ಇದೊಂದು ಭಾಳ ಗಂಭೀರವಾದಂಥ ಅಬ್ಜೆಕ್ಷನ್ ಅಲ್ಲ. ಒಟ್ಟಿಗೆ ಆದೇಶ ಕೊಡೋದು ಕೆಲಸವನ್ನು ಮಾಡ್ತಾರೆ. ವೆಲ್ಕಮ್ ಬ್ಯಾಕ್. ಹಾಸನ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡರು ಇವತ್ತು ಚೆಕಪ್ ಹೋಗಿದ್ದಾರೆ. ದೇವೇಗೌಡರು ಬಂದ ಬಳಿಕ ಎಲ್ಲ ತೀರ್ಮಾನ ಆಗತ್ತೆ. ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ ಕಡೆಗಣನೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೂಡ ಅವರು ರಾಜಕೀಯ ಮಾಡುವಾಗ ಇವರು ಬಂದೇ ಇರಲಿಲ್ಲ. ನಿನ್ನೆಯ ಮೋದಿ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಾಪ ಖರ್ಗೆ ಅವರ ಬಗ್ಗೆ ಅನುಕಂಪ ವ್ಯಕ್ತಪಡಿಸಿದ್ದಾರೆ. ಖರ್ಗೆಗೆ ಛತ್ರಿ ಹಿಡಿಯಲಿಲ್ಲವೆಂದು ಮೋದಿ ಹೇಳಿದ್ದಾರೆ. ಇದನ್ನೆಲ್ಲ ಸಾರ್ವಜನಿಕವಾಗಿ ಮಾತನಾಡಬೇಕಾ ಅಂತ HDK ಅವರು ಪ್ರಶ್ನೆ ಮಾಡಿದ್ದಾರೆ. ನಿಜಲಿಂಗಪ್ಪ ವೀರೇಂದ್ರ ಪಾಟೀಲ್ ಕಡೆಗಣನೆ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅವರು ರಾಜಕೀಯ ಮಾಡುವಾಗ ಇವರು ಬಂದೇ ಇರಲಿಲ್ಲ ಅಂತ ನಿನ್ನೆ ಮೋದಿ ಹೇಳಿಕೆ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. BSY ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಯಾಕೆ ಇಳಿಸಿದ್ರು, ಯಡಿಯೂರಪ್ಪ ಬಗ್ಗೆ ಪ್ರೀತಿ ಇದ್ದಿದ್ರೆ ಯಾಕೆ ಕೆಳಗಿಳಿಸ್ತಾ ಇದ್ರಿ ಅಂತ ಚಿಕ್ಕಮಗಳೂರಲ್ಲಿ ಮಾಜಿ CM ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ರ್ಯಾಲಿನಲ್ಲಿ ಅವ್ರು ರಾಜ್ಯಕ್ಕೆ ಏನು ಕೊಡ್ತೀವಿ ಅಂತ ಹೇಳಿಲ್ಲ. ನಿಜಲಿಂಗಪ್ಪನವ್ರನ್ನ ವೀರೇಂದ್ರ ಪಾಟೀಲ್ ಅವ್ರನ್ನ ನೆನೆಸ್ಕೊಂಡು ಇವತ್ತು ಅವರೇನು ಅನುಕಂಪ ಗಿಟ್ಟಿಸ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಅದು ಹಿಸ್ಟ್ರಿನಲ್ಲಿ ಅವರೆಲ್ಲ ಹೊಟ್ಟೋಗಿದ್ದಾರೆ. ಅವರು ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ ಅವರು ರಾಜಕಾರಣ ಮಾಡ್ಬೇಕಾದ್ರೆ ಇವರು ರಾಜಕೀಯಕ್ಕೆ ಬಂದೇ ಇರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಇವತ್ತು ಪಾಪ ಅನುಕಂಪ ವ್ಯಕ್ತಪಡಿಸಿದ್ದಾರೆ ಅಲ್ವೇ. ಆಮೇಲೆ ಖರ್ಗೆ ಅವ್ರ ಬಗ್ಗೆನೂ ಪಾಪ ಅನುಕಂಪ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೇನು ಛತ್ರಿ ಹಿಡಿಲಿಲ್ಲ ಅಂತ. ಒಬ್ಬ ಪ್ರಧಾನಮಂತ್ರಿಗಳು ಯಾರಿಗೆ ಛತ್ರಿ ಹಿಡಿದ್ರು ಯಾರಿಗೆ ಛತ್ರಿ ಹಿಡಲಿಲ್ಲ ಅಂತಕ್ಕಂಥದ್ದನ್ನು ಸಾರ್ವಜನಿಕ ಸಭೆ ಬಂದು ಚರ್ಚೆ ಮಾಡ್ತಾರೆ ಅಂದರೆ ಅಲ್ಲಿಗೆ ಕರ್ನಾಟಕಕ್ಕೆ ಏನು ಕೊಟ್ಟೆ ಅಂತ ಹೇಳಲಿಲ್ಲ. ಛತ್ರಿ ಹಿಡಿದ್ರು ಛತ್ರಿ ಹಿಡಲಿಲ್ಲ ಅಂತ ಮಾತಾಡೋಗಿದ್ದಾರೆ ಒಂದು ಭಾಗ. ಈಗ ಯಡಿಯೂರಪ್ಪನವರು ಅವಶ್ಯ ಅಂತಕ್ಕಂಥ ಹೇಳ್ತಾರೆ. ಯಡಿಯೂರಪ್ಪನವ್ರ ಬಗ್ಗೆ ಹೊಗಳಿದ್ರಲ್ವೇ ಯಡಿಯೂರಪ್ಪನವ್ರನ್ನ, ಮತ್ತು ಅಂಥವ್ರನ್ನ ಯಾತಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದ್ರಿ? ಯಡಿಯೂರಪ್ಪನವ್ರ ಬಗ್ಗೆ ಅಷ್ಟೊಂದು ಅನುಕಂಪ ಪ್ರೀತಿ ಇದ್ದಿದ್ರೆ ಅವ್ರನ್ನ ಅಧಿಕಾರದಿಂದ ಯಾಕೆ ತೆಗೆದುಹಾಕಿದ್ರಿ? ಅವ್ರು 2 ವರ್ಷ ಏನೋ ಕಷ್ಟಪಟ್ಟು ಅದು ಯಾವ ರೀತಿ ಬಂದರೋ ಮುಖ್ಯಮಂತ್ರಿ ಆಗಿಬಿಟ್ರು. ಮೈತ್ರಿ ಸರ್ಕಾರ ಡಿಸ್ಟೆಬಿಲೈಸ್ ಮಾಡಿ ಆದಮೇಲೆ 2 ವರ್ಷ ಯಾಕೆ ನಡೆಸ್ಕೊಂಡ್ರಿ ಅವ್ರು ಮುಖ್ಯಮಂತ್ರಿ ಇದ್ದಾಗ? ಈಗ ಯಡಿಯೂರಪ್ಪನವ್ರ ಬಗ್ಗೆ ಏನು ಆತ್ಮೀಯತೆಯಿಂದ ಏನು ತಪ್ಕೋತಾ ಇದ್ದೀರಲ್ಲ, 2 ವರ್ಷ ಕೊಟ್ಟಿದ್ದೇನೆ ಅವರಿಗೆ. ನೀವು ಅವ್ರಿಗೆ ಗೌರವ ಯಾವ ರೀತಿ ಕೊಟ್ಟಿದ್ದೀರಿ? ಇವತ್ತು ಆಯಿತು ನೀವು ವಯಸ್ಸಿಂದ ಹೇಳ್ತೀರಿ 75 ವರ್ಷ ನಾವು ತೀರ್ಮಾನ ಮಾಡಿದ್ದೀವಿ ಅಂತೇಳಿ. ಆಗಿದ್ದರೆ ಇವತ್ತು ಯಾವ ಒಂದು BJP ಪಕ್ಷಕ್ಕೆ ಜೀವ ಕೊಟ್ಟು ದುಡಿಮೆ ಮಾಡಿದರು ಇವರೆಲ್ಲ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಆದ್ವಾನಿ, ಮುರಳಿ ಮನೋಹರ್ ಜೋಶಿ, ಆ ಉಮಾ ಭಾರತಿ ಅವನ್ನೆಲ್ಲ ಮನೆಗೆ ಕಳಿಸ್ಬಿಟ್ರಲ್ಲ. ಈಗ ಮತ್ತೆ 75 ವರ್ಷ ಆಯಿತು ಅದಕ್ಕೆ ತೆಗೆದು ಅಂತ ಹೇಳೋದಾದರೆ ಈಗ ಇನ್ನೂ ಅನಿವಾರ್ಯ ಯಡಿಯೂರಪ್ಪ ಅಂತ ಇಲ್ಲಿ ಯಾಕೆ ಹೇಳ್ತಾ ಇದ್ದೀರಿ? ಈ ಚುನಾವಣೆಗೆ ಅಷ್ಟೇನಾ? ಈ ಚುನಾವಣೆಯಲ್ಲಿ ಒಂದು ಸಮಾಜದ ಮತ ಪಡೀಲಿಕ್ಕೋಸ್ಕರವಾಗಿ ಯಡಿಯೂರಪ್ಪನ ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆಯಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಮಾತಾಡಬಹುದು. ಶಿರಾ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ನನ್ನ ಹೆಸರು ಮಾರಣ್ಣ ಅಂತ. ನಮ್ಮ ಶಿರಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳ್ಬೇಕು ಅಂದ್ರೆ ರಾಜೇಶ್ ಗೌಡ್ರು ಬಂದಿರೋದು ನಮ್ಮ ಶಿರಾ ತಾಲೂಕು ನದೃಷ್ಟ ಅಂತ ಹೇಳ್ಬೇಕು. ಏನಕ್ಕೆ ಗೊತ್ತಾ, ಅವ್ರು ಯಾವತ್ತು ನಮ್ಮ ತಾಲೂಕಿಗೆ MLA ಆಗಿ ಕಾಲಿಟ್ರು ಅವತ್ತಿಂದನೂ ಕೂಡ ಸಂತುಷ್ಟಿಯಾಗಿ ಮಳೆ ಸುರಿತಾ ಇದೆ. ನೆಕ್ಸ್ಟ್ ಆಮೇಲೆ ಕೆರೆಗೆ ನೀರು ಹರಿಸಿದ್ದು ರಾಜೇಶ್ ಗೌಡ್ರು ಅದೃಷ್ಟದ ಕೂಸು ಅಂತಂದು ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕಂದ್ರೆ ಆ ಅದೃಷ್ಟ ನಾವು ಕಳ್ಕೊಂಡಿದ್ವಿ ಅಂದ್ರೆ ತಿರುಗಿ ನಮಗೆ ಮುಂದೆ ಆ ಅದೃಷ್ಟ ಸಿಗುತ್ತಿಲ್ವೋ ಹೇಳೋದಕ್ಕಾಗಲ್ಲ. ನನ್ನ ಹೆಸರು ಗುರುಮೂರ್ತಿ ಅಂತ, ಶಿರಾ ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಆಗಿದ್ದೀನಿ. ಈಗ ಏನು ನೀವು ಚುನಾವಣಾ ಇದಕ್ಕೋಸ್ಕರ ಬಂದಿದ್ದೀರಾ ಮಾಧ್ಯಮದವರು, ನಾವು ಎಷ್ಟು ಹೇಳಿದ್ರು ಸಾಲದು. ಜಯಚಂದ್ರ ಸಾಹೇಬ್ರ ಬಗ್ಗೆನೇ ಎಷ್ಟು ಹೇಳಿದ್ರು ಸಾಲದು. 2008ರಿಂದ 2018ರವರೆಗೂ 10 years ಅಭಿವೃದ್ಧಿ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಸಾವಿರಾರು ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ. ಲಕ್ಷ್ಮೀಸಾಗರ ಗ್ರಾಮ ಪಂಚಾಯತಿ ಸೌರ್ಯಕುಂಟೆ ಗ್ರಾಮ ರಘುನಾಥ್ ಅಂತೇಳಿ ಸುಮಾರು 60ರಿಂದ 70 ವರ್ಷ ನಮ್ಮೂರಲ್ಲಿ CC ರೋಡ್ ಇರಲಿಲ್ಲ.
CC ರೋಡ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಶಿಶುವಾರ ಅಂಗನವಾಡಿ ಕೇಂದ್ರದಲ್ಲಿ ಬೇರೆ ಮನೆಯಲ್ಲಿ ಬಾಡಿಗೆ ತಗೊಂಡು ಮಾಡ್ತಿದ್ವಿ. ಈಗ ಅದನ್ನು ಬಂದು ನೋಡಿದಾಗ ರಾಜೇಶ್ ಗೌಡ ಅವರು ಒಂದು ಶಿಶುವಾರವನ್ನು ಕಟ್ಟಿಸಿಕೊಟ್ಟಿದ್ದಾರೆ ಮತ್ತು ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. 2023ನೇ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅದು ಯಾರು ತಪ್ಸಕ್ಕಾಗೋದಿಲ್ಲ. ಮೊನ್ನೆ ಬೈ ಎಲೆಕ್ಷನ್ ಅಂತ ಆಯ್ತು. ಆ ಬೈ ಎಲೆಕ್ಷನ್ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಯಾರೋ ಮಾಡಿದ ಅಡಿಗೆನೆ ಬಂದು ಊಟ ಮಾಡಿ ಚೆನ್ನಾಗಿ ಊಟ ಮಾಡಿದ್ರು. ಊಟ ಮಾಡಿ ಜನಗಳಿಗೆ ಊಟ ಕೊಡದಲ್ಲ ಇವಾಗ ಅವ್ರ ಊಟ ಅವರ ಒಂದು ಸ್ವಂತಿಕೆಯಲ್ಲೇ ಊಟ ಮಾಡ್ತಾ ಇದ್ದಾರೆ. ಲಕ್ಷ್ಮೀಕಾಂತ್ ನಗರಸಭಾ ಸದಸ್ಯರು ಇವತ್ತು 11 ವಿಧಾನಸಭಾ ಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಆಗಿರೋ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಶಿರಾ ಕ್ಷೇತ್ರ. ಅದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಸನ್ಮಾನ್ಯ TB ಜಯಚಂದ್ರ ಸಾಹೇಬರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾನುಪ್ರಕಾಶ್, BJP ST ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಗರ. ನಾನು ಹೇಳೋದೇನೆಂದರೆ, ಇವತ್ತು ಹಿಂದುಳಿದ ಸಮುದಾಯ ST SC ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತಿರೋದಂದ್ರೆ ನಮ್ಮ BJP ಸರ್ಕಾರ. ಯಾಕಂದರೆ ನಮ್ಮದು ಹಲವು ದಶಕಗಳ ಬೇಡಿಕೆ ಇತ್ತು ಮೀಸಲಾತಿ ಹೆಚ್ಚಳ. ಅದನ್ನು ಹೆಚ್ಚಳ ಮಾಡಿದ್ದು ನಮ್ಮ BJP ಸರ್ಕಾರ. ಮತ್ತೊಮ್ಮೆ ನಮ್ಮ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಮತ್ತೊಮ್ಮೆ ನಮ್ಮ ಶಿರಾ ಶಾಸಕ BJPಯನ್ನು ಮತ್ತೆ ಅಧಿಕಾರಕ್ಕೆ ತರಲು ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ. ನಮ್ದ್ರಲ್ಲಿ ಯಾವುದೇ ರೀತಿಯ ಬಣ ರಾಜಕೀಯ ಇಲ್ಲ. ಏನು 2023 ಚುನಾವಣೆ ಈ ಒಂದು ಸಮೀಕ್ಷೆಗೆ ಬಂದಿರೋದ್ರಿಂದ ಇವತ್ತೇನಾಗಿದೆ, ಸಿರಾ ತಾಲೂಕಿನಲ್ಲಿ 3 ಪಕ್ಷಗಳು ಹಣಾಹಣಿಯಿಂದ ಚುನಾವಣಾ ಕಾರ್ಯ ಭರದಿಂದ ಸಾಗುತ್ತೆ. ಅದರಲ್ಲಿ ಅತಿ ಹೆಚ್ಚಿನದಾಗಿ ಕಾರ್ಯಕರ್ತನನ್ನು ಒಳಗೊಂಡಂತ ಪಕ್ಷ ಯಾವ್ದಾನ ಇದ್ರೆ ಅದು JDS ಪಕ್ಷ. JDS ಪಕ್ಷಕ್ಕೆ ಕಾರ್ಯಕರ್ತರೇ ಬೆನ್ನೆಲುಬಾಗಿರೋಂಥ ಪಕ್ಷ ಇದು. 2023ರಲ್ಲಿ ಜಯಬೇರಿ ಬಾರಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ಶ್ರೀರಣ್ಣ ಅಂತ ಹೇಳಿ ಗುಮ್ಮನಹಳ್ಳಿ ಗೊಲ್ರಟ್ಟಿ. ನಮ್ಮ ತಾಲೂಕಿಗೆ ಯಡಿಯೂರಪ್ಪಾಜಿ ಅವರು ಏನು ಮಾತು ಕೊಟ್ಟಿದ್ರು ಅದರಂತೆಯೇ ನಮ್ಮ ರಾಜೇಶ್ ಗೌಡರು MLA ಆದಮೇಲೆ 1 ವರ್ಷ ಕೊರೋನಾನೇ ಮುಗಿದೋಗ್ಬಿಡ್ತು. 1 ವರ್ಷದಲ್ಲಿ, ಇನ್ನೊಂದು ವರ್ಷದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅಂದರೆ ಅದಕ್ಕೆ ತೀರ್ಲಾರ್ದು. ಅದು ಅತಿ ಹೆಚ್ಚಾಗಿ ನಮ್ಮ ಗೊಲ್ಲರಹಟ್ಟಿಗಳಿಗೆ ಸುಮಾರು ಪ್ರತಿಯೊಂದು ಗೊಲ್ಲರಟ್ಟಿಗೂ ಎಲ್ಲ CC ರಸ್ತೆ ಇರ್ಬೋದು, ದೇವಸ್ಥಾನಕ್ಕೆ ಇರ್ಬೋದು, ಎಲ್ಲಾನ ಕೆಲಸ ಮಾಡಿದ್ದಾರೆ ರಾಜೇಶ್ ಗೌಡರು. ನನ್ನ ಹೆಸರು ನರಸಿಂಹಯ್ಯ BB, ಮಾಜಿ ತಾಲೂಕ್ ಪಂಚಾಯತಿ ಮೆಂಬರು. ಸುಮಾರು 2008ರಿಂದ 2018 ತನಕ TB ಜಯಚಂದ್ರ ಅವರು ಈ ಸಿರಾ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರ. ಅವರು ಏನು ಸರಳ ಜೀವಿ, ಬಡವರ ಬಂಧು, ದೀನ ದಲಿತರ ಬಂಧು, ಅಲ್ಪಸಂಖ್ಯಾತರ ಬಂಧು. ಮುಂದಿನ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. TB ಜಯಚಂದ್ರ ಸಾಹೇಬರು ಗೆದ್ದೇ ಗೆಲ್ತಾರೆ. ನಾವೆಲ್ಲರೂ ಗೆಲ್ಲಿಸ್ತೀವಿ, ಪಣ ತೊಡ್ತೀವಿ. ಕಪ್ಪತಗುಡ್ಡ ಅಂದ್ರೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ. ಕಪ್ಪತಗುಡ್ಡ ಔಷಧಿ ಸಸ್ಯಗಳ ತಾಣವೂ ಹೌದು. ಇಲ್ಲಿ ಚಿನ್ನ ಸಿಗುತ್ತೆ ಅನ್ನೋ ವರದಿ ಆಪತ್ತಿಗೆ ಕಾರಣವಾಗಿದೆ. ಪ್ರಧಾನಿಗೂ ವಿಷಯ ಮುಟ್ಟಿದೆ. ಅಪಾರ ಪ್ರಮಾಣದ ಔಷಧ ಸಸ್ಯಗಳನ್ನ ಹೊಂದಿರುವ ಕಪ್ಪತ್ತಗುಡ್ಡದ ಮೇಲೆ ಗಣಿಗಳ್ಳರ ಕಣ್ಣು ಬಿದ್ದಿದೆ. ಗದಗ ಜಿಲ್ಲೆಯ 17,872 ಹೆಕ್ಟೇರ್ ಪ್ರದೇಶದ ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ನಿಕ್ಷೇಪವಿದ್ದು ಗಣಿಗಾರಿಕೆಗೆ ಹುನ್ನಾರ ಮಾಡಿದ್ದಾರೆ. ಇದನ್ನ ತಪ್ಪಿಸಿ ಅಂತ ಪ್ರಧಾನಿಗೆ ಪತ್ರ ಬರೆಯಲಾಗಿದೆ. ಗದಗ ತಾಲೂಕಿನಲ್ಲಿ 401.811 ಹೆಕ್ಟೇರ್, ಮುಂಡರಗಿ ವ್ಯಾಪ್ತಿಯಲ್ಲಿ 15,433.673 ಹೆಕ್ಟೇರ್ ಮತ್ತು ಶಿರಹಟ್ಟಿಗೆ ಸೇರಿದ 2,016 ಹೆಕ್ಟೇರ್ ಭೂ ಪ್ರದೇಶದಲ್ಲಿ ಈ ಕಪ್ಪತ್ತಗುಡ್ಡ ವ್ಯಾಪಿಸಿದೆ. ಚಿನ್ನದ ನಿಕ್ಷೇಪವಿದ್ದರೂ ಅರಣ್ಯ ಇಲಾಖೆ ಪ್ರಸ್ತಾವನೆ ತಿರಸ್ಕಾರ ಮಾಡಿದೆ. ಆದ್ರೆ ಮತ್ತೆ ಗಣಿಲೂಟಿಗಾಗಿ ಸರ್ಕಾರದ ಬೆನ್ನು ಬಿದ್ದಿದ್ದಾರೆ ಅನ್ನೋ ಅಂಶ ಪ್ರಧಾನಿಗೆ ಕಳಿಸಿದ ಪತ್ರದಲ್ಲಿದೆ. ಕಪ್ಪತ್ತಗುಡ್ಡ ಕರ್ನಾಟಕದ ದೊಡ್ಡ ಆಸ್ತಿ. ಮಣ್ಣು, ನೀರು, ಗಾಳಿ ಪ್ರತಿಯೊಂದು ಕೂಡ ಅವು ಮುಂದಿನ ಜನಾಂಗಕ್ಕೆ ಉಳಿಲನ್ನುವಂಥ ಕಾರಣದಿಂದ ಮಾನನೀಯ ಪ್ರಧಾನಮಂತ್ರಿಗಳಂತಹ ಶ್ರೀ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೆದು ಅವರ ಗಮನವನ್ನು ಸೆಳೆಯಲಾಗಿದೆ. ಕಪ್ಪತ್ತಗುಡ್ಡವನ್ನ ವನ್ಯಜೀವಿ ಧಾಮ ಅಂತ ಘೋಷಣೆ ಮಾಡಿದ್ದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷಿದ್ಧ. ಇದೀಗ 1 ಕಿಲೋಮೀಟರ್ ವ್ಯಾಪ್ತಿಗೆ ಇಳಿಸಬೇಕು ಅಂತ ಹೈಕೋರ್ಟ್ ಮೆಟ್ಟಿಲೇರಿದೆ ಬಲ್ದೋಟಾ ಕಂಪನಿ. ಆದ್ರೆ ಗಣಿಗಾರಿಕೆಗೆ ಅವಕಾಶ ಬೇಡ ಅನ್ನೋದು ಸ್ಥಳೀಯರ ಆಗ್ರಹವಾಗಿದೆ. ಸಂತೋಷ್ ಕಣ್ಣೂರ, ನ್ಯೂಸ್ 18 ಗದಗ.